ಇಡೀ ವಿಶ್ವವೇ ಕರ್ನಾಟಕದತ್ತ ತಿರುಗಿ ನೋಡುವಂತಹ ಕೆಲಸವನ್ನ ಮಾಡಿದಂತಹ ಮಂಗಳೂರಿನ ಹುಡುಗಿ ರಿತುಪರ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದಂತಹ ನೀವು ಒಂದು ಪ್ರತ್ಯೇಕ ಆಟೋಮೊಬೈಲ್ ಕಂಪನಿಯಲ್ಲಿ ಜಾಬ್ ಅನ್ನ ತೆಗೆದುಕೊತೀರಾ, ಅಂದ್ರೆ ಉತ್ತಮ ಸ್ಯಾಲರಿಯನ್ನ ಪಡೆಯುವಂತಹ ಸ್ಥಾನಕ್ಕೆ ಹೋಗ್ತೀರಾ, ಇದ್ರ ಬಗ್ಗೆ ಹೇಳೋದು? ಫಸ್ಟ್ ಇನಿಷಿಯಲಿ ನನಗೆ ಡಾಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಅದಾದಮೇಲೆ ನಾನು ಡ್ರಾಪ್ ತಗೊಳ್ಲಿಕ್ಕಾಗಲಿಲ್ಲ. ಆದ ಕಾರಣ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ. ಇಂಜಿನಿಯರಿಂಗ್ ಜಾಯ್ನ್ ಆದ ಫಸ್ಟ್ ಡೇಯಿಂದ ಕೂಡ ನಾನು ತುಂಬ ನನ್ನ ಕೈಲಾದಷ್ಟು ನಾನು ಹಾರ್ಡ್ ವರ್ಕ್ ಎಲ್ಲ ಹಾಕ್ತಾ ಬಂದೆ. ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡ್ತಾ ಇದ್ದೆ. ತುಂಬ ಕಂಪನೀಸಲ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡಿದೆ. ಇದೊಂದು ನನಗೆ ಇದಕ್ಕೆ ಕೂಡ ನಾನು ಇಂಟರ್ನ್ಶಿಪ್ಪಾಗಿ ಅಪ್ಲೈ ಮಾಡಿದ್ದು. ಇವಾಗ ನಂಗೆ ಫುಲ್ ಟೈಮ್ ಇಂಟರ್ನ್ಶಿಪ್ ಟ್ರೈನಿಂಗ್ ಟೈಮಲ್ಲಿ ನಂಗೆ ಫುಲ್ ಟೈಮ್ ಆಗಿರುವಂಥದ್ದು. ಈಗ ಅಷ್ಟು ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಅಂದ್ರೆ ಇಂಜಿನಿಯರಿಂಗ್ ಮಾಡಿರೋರು ಇರ್ಬೋದು, ಡಾಕ್ಟರ್ ಮಾಡಿರ್ಬೋದು, ಒಂದು ಉತ್ತಮ ಅಂದ್ರೆ ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಕೆಲಸ ತಗೋಬೇಕು ಅಂತ ಇರುತ್ತೆ. ಅದ್ರ ತಯಾರಿ ಹೇಗಿತ್ತು? ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ನಾನು ಯಾವುದೇ ಆನ್ಲೈನ್ ಕೋರ್ಸಸ್ ಕೆಲವು ತೊಗೊಂಡಿದ್ದೆ, NPTEL ಎಲ್ಲ, ಮತ್ತು ಎಕ್ಸಾಮ್ ಯಾವುದೇ ಬರ್ತಿಲ್ಲ NPTEL ಎಕ್ಸಾಮ್. ಬಟ್ ತುಂಬ ಕೋರ್ಸಸ್ ಮಾಡಿದೆ ಮತ್ತು ಯೂಟ್ಯೂಬ್ ನಾನು ಎವ್ರಿ ಡೇ ಆಲ್ಮೋಸ್ಟ್ ಅಟ್ಲೀಸ್ಟ್ ಮಿನಿಮಮ್ 2 hours ನನ್ನ ಸ್ಕಿಲ್ ಡೆವಲಪ್ಮೆಂಟಿಗೆ ನಾನು ಇಟ್ಕೊಳ್ತಿದ್ದೆ. ಸೊ ಇದರಿಂದ ಇದು ನಂಗೆ ಜಾಬ್ ತೊಗೊಳ್ಳಿಕ್ಕೆ ತುಂಬ ಸಹಕಾರಿಯಾಗಿದೆ. ನಿಮ್ಮ ಅಪ್ಪ ಅಮ್ಮನ ಆಸೆ ಏನಿತ್ತು? ನೀವೇನು ಆಗಬೇಕು ಅಂತ ಇತ್ತು? ನನ್ನ ಅಪ್ಪ ಅಮ್ಮ ಯಾವಾಗಲೂ ನನಗೆ ನೀನು ಇದೇ ಆಗಬೇಕು ಅದೇ ಆಗಬೇಕು ಅಂತ ಯಾವತ್ತೂ ನನಗೆ ಪ್ರೆಷರೈಸ್ ಮಾಡೇ ಇರಲಿಲ್ಲ. ಈಗ ಕೂಡ ಅವ್ರು ಮಾಡಿಲ್ಲ. ಈ ಜಾಬ್ ಸಿಕ್ಕೋಕ್ಕಿಂತ ಮುಂಚೆ ನಂಗೆ ಡಾಕ್ಟರ್ ಆಗಬೇಕಂತ ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದ್ದಿದ್ದು. ಅದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡಿದ್ದೆ. ಬಟ್ ಒಂದು 2-3 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಅದಾದಮೇಲೆ ಇವಾಗ ಇಂಜಿನಿಯರಿಂಗಿಗೆ ಬಂದ ತಕ್ಷಣ ನಾನು ಡಿಸೈಡ್ ಮಾಡಿದ್ದೆ, ಇನ್ನು ಪೇರೆಂಟ್ಸನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಿ ಮುಟ್ಟಲ್ಲ. ಸೊ ನಾನು ನನ್ನ 100% 200% ಕೊಡ್ತೀನಿ ಎಫರ್ಟ್ಸ್. ಅದಕ್ಕೆ ಇಂಥ ಒಳ್ಳೆ ಜಾಬ್ ಸಿಕ್ಕಿದೆ. ಇವಾಗೆಲ್ಲ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಒಂದು ಬ್ಯಾರಿಯರ್ನ ಬಿಟ್ಟು, ಒಂದು ಗುಂಪನ್ನ ಬಿಟ್ಟು ಹೊರಗಡೆ ಬಂದು ಒಂದು ಯೂನಿಕ್ ಆಗಿ ಕಾಣ್ಬೇಕಂದ್ರೆ ಅವನಲ್ಲಿ ಏನು ಅಗತ್ಯ ಏನಿರಬೇಕು ಅಂದ್ರೆ ಅವನ ಒಂದು ಪರಿಶ್ರಮ ಹೇಗಿರಬೇಕು? ಮೇನ್ ಅಂತ ಹೇಳಿದ್ರೆ ಸ್ಕಿಲ್ಸ್. ಇವಾಗ 100% ಟಾಪರ್ 100 ಜನ ಸಿಗ್ತಾರೆ. ಇವಾಗ 625, 624, 623 ಎಷ್ಟೋ ಜನ ತೆಗಿಬೋದು. ಬಟ್ ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಇವಾಗ ಸಿಕ್ಕಿದೆ ಅಂತ ಅದನ್ನ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಯಾವತ್ತು. ನನಗೆ ಇಲ್ಲಿ ತನಕ 10th PU ಯಾವತ್ತೂ ನಂಗೆ ಫೆಲಿಸಿಟೇಷನ್ ಅದೆಲ್ಲ ಸಿಕ್ಕೇ ಇಲ್ಲ. ಬಟ್ ಇವಾಗ ಯಾರಿಗೂ ಸಿಗದೇ ಇರುವಂಥ ಈ ಪ್ರಶಂಸೆ ಎಲ್ಲ ಸಿಗ್ತಾ ಇದೆ. ಸೊ ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಕ್ರೌಡಲ್ಲಿ ಕೂಡ ನಮ್ಮ ನಡತೆ ತುಂಬ ಮುಖ್ಯವಾಗಿರುತ್ತೆ. ನೆಟ್ವರ್ಕಿಂಗ್, ನಾವು ಎಷ್ಟು ಜನ ಹತ್ರ ಒಳ್ಳೆ ಮಾತಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಏನು ತಯಾರಿ ಹೇಗಿತ್ತು ಅಂದ್ರೆ ಈ ಕೆಲಸಕ್ಕೆ ತಯಾರಿ ಹೇಗಿತ್ತು? ಅಂದ್ರೆ ಈಗ ಏನು ರೋಲ್ಸ್ ರಾಯ್ಸಲ್ಲಿ ನೀವು ಕೆಲಸವನ್ನ ಗಿಟ್ಟಿಸ್ಕೊಂಡಿರೋದು, ಈ ಕೆಲಸಕ್ಕೆ ತಯಾರಿ? ನಂಗೆ ರೋಲ್ಸ್ ರಾಯ್ಸ್ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಕಾರ್. ನಾನು ಇವಾಗ ಯಾವುದಾದ್ರೂ ಸೂಪರ್ ಕಾರ್ಸಲ್ಲಿ ಹೋದರೆ ನಾನು ಇಲ್ಲಿ ಕ್ಯಾಮ್ರಾ ಬಿಟ್ಟು ಈಚೆ ನೋಡ್ತೇನೆ. ಅಷ್ಟು ನನಗೆ ಕಾರ್ ಇದು ಹುಚ್ಚು ಅಂತಲೇ ಹೇಳ್ಬೋದು. ರೋಲ್ಸ್ ರಾಯ್ಸ್ ಕೂಡ ಒಂದು ಟಾಪ್ ಕಂಪ್ನಿ. ಇವಾಗ ರೋಲೆಕ್ಸ್ ವಾಚ್ ಅಂದರೆ ವಾವ್, ರೋಲೆಕ್ಸ್ ಯಾರ್ದು ಅಂತ ಕೇಳ್ತೀವಿ. ಇವಾಗ ರೋಲ್ಸ್ ರಾಯ್ಸ್ ಅಂದರೆ ರೋಲ್ಸ್ ರಾಯ್ಸ್ ಲ್ಯಾಂಬೋರ್ಗಿನಿ ಥರ ಅಲ್ಲ. ರೋಲ್ಸ್ ರಾಯ್ಸ್ ಅಂದರೆ ಯಾರು ಕಾರ್ ಇದು ಅಂತ ನಾವು ಹೋಗಿ ನೋಡ್ತೀವಿ. ಸೊ ನನಗೂ ಕೂಡ ಅಂತ ಇಂಟ್ರೆಸ್ಟ್ ಇದ್ದು ನಾನು ಅಪ್ಲೈ ಮಾಡಿ ಇವಾಗ ಜಾಬ್ ಸಿಕ್ಕಿದೆ. ಅದ್ರ ಬಗ್ಗೆ ಖುಷಿ ಇದೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ರಿತುಪರ್ಣ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ನಮ್ಮ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.